ಚಪಾತಿ ಬಾಲ್ ತೊಗೊಂಡು ಆಮೇಲೆ ಚಪಾತಿ ಬಿಸಿದನ್ನು ತಗೊಳ್ಳಿ ಅಥವಾ ಬಿಸಿದಿಲ್ಲ ಅಂತಂದರೆ ಯಾವುದನ್ನು ತಗೊಳ್ಳಿ. ಸ್ವಲ್ಪ ಸ್ಮೂತ್ ಇರಬೇಕು, ಹಾರ್ಡ್ ಇರಬಾರ್ದು. ಚಪಾತಿ ಸ್ವಲ್ಪ ಸ್ಮೂತ್ ಇರೋದು ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು. ಸ್ಮೂತೇ ಇರಲಿ, ಬಿಸಿದೇ ಮಾಡಬೇಕಂತೇನಿಲ್ಲ, ಸ್ವಲ್ಪ ಸ್ಮೂತ್ ಇರೋದಿದ್ರೂ ನಡೀತೈತಿ. ಉಳಿದಿರೋ ಚಪಾತಿಯಿಂದಾದರೂ ಮಾಡ್ಕೋಬೋದು, ಹೆಂಗಾನ ಮಾಡ್ಕೋಬೋದು. ಎಷ್ಟು ಚಪಾತಿ ಇದ್ದಾವೆ ನೋಡಿಕೊಂಡು, ನಾನೀಗ ಸದ್ಯ 2 ಚಪಾತಿಯಿಂದ ಮಾಡ್ತಾಯಿದ್ದೀನಿ. ನಿಮ್ಗೆ 2, 3, 4 ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಮ್ಮೆ ಸಿಂಪಲ್ಲಾಗಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಎಲ್ಲ ಚಪಾತಿನೂ ಸ್ಲೈಸ್ ಆಗಿ ನೀಟಾಗಿ ಸಣ್ಣ ಸಣ್ಣ ಪುಡಿ ಮಾಡಬೇಕು, ಯಾಕಂದರೆ ಮಸಾಲ ಎಲ್ಲ ಹೊಂದ್ಕೋಬೇಕು. ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಇದ್ದರೆ ಮಸಾಲ ಎಲ್ಲ ಹೊಂದ್ಕೊಳಲ್ಲ, ಹಾಗಾಗಿ ತುಂಬ ಚಿಕ್ಕ ಚಿಕ್ಕ ಪೀಸ್ಗಳು ಮಾಡ್ತಾಯಿದ್ದೀನಿ ನಾನು. ಆಯಿತಾ, ನಾನು 2 ರೊಟ್ಟಿ ತೊಗೊಂಡಿದ್ದೀನಿ, 2 ರೊಟ್ಟಿಯಿಂದ ಮಾಡ್ತೀನಿ. ಸ್ಲೈಸಸ್ ಪದ್ರ ಚಪಾತಿ ಇದು ಯಾವುದಿದೆ ಅದು ಮಾಡ್ಕೊಳ್ಳಿ. ದೊಡ್ಡದೆಲ್ಲ ಬೇಡ, ಚಿಕ್ಕ ಚಿಕ್ಕ ಪೀಸ್ ಇರಬೇಕು. ಇನ್ನೊಂದು ಚಪಾತಿ, ಇದು ಇನ್ನೊಂದು ತೊಗೊಂಡಿದ್ದೀನಿ. ಈ ಥರ ಪದ್ರ ಇದ್ದರೆ ಪದ್ರ ಬಿಡಿಸಿದ್ರೂ ನಡೀತೈತಿ, ಜಾಸ್ತಿ ಪದ್ರ ಮಾಡೋದು. ಎಲ್ಲ ಚಪಾತಿನೂ ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಂಡು, ತುಂಬ ಚಿಕ್ಕ ಚಿಕ್ಕ ಪೀಸ್ ಬರೋದು. ಚಿಕ್ಕ ಪೀಸ್ ಇದ್ದರೆ ಮಸಾಲ ಎಲ್ಲದಕ್ಕೂ ಹೊಂದ್ಕೊತೈತಿ. ದೊಡ್ಡದಿದ್ದರೆ ನಮಗೆ ಮುಚ್ಚೋಕ್ಕೂ ಅಂದರೆ ಇದು ಮಿಕ್ಸ್ ಮಾಡೋಕ್ಕೂ ಕಷ್ಟ ಆಗ್ತೈತಿ. ಹಾಗಾಗಿ ಚಿಕ್ಕ ಪೀಸೇ ತೊಗೊಂಡಿದ್ದೀನಿ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಬರೀ ಒಂದೇ ರೀತಿ ತಿಂದು ಬೇಜಾರು ಅನ್ನಿಸಿದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲ ಚಪಾತಿನ ಸಣ್ಣ ಸಣ್ಣ ಪೀಸ್ ಹಾಕಿ ಮಾಡ್ಕೊಂಡು, 2 ಚಪಾತಿ ಅಂತ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಆಯಿತು, ಸಾಕು. ಇವಾಗ ಇದಕ್ಕೆ ಸ್ವಲ್ಪ ಮಸಾಲ ಮಿಕ್ಸ್ ಮಾಡಬೇಕು. ಇವಾಗ ಮಸಾಲ ರೆಡಿ ಮಾಡ್ಕೊಂಡು ಮಸಾಲ ರೆಡಿ ನೆಕ್ಸ್ಟ್ ಮಸಾಲ ರೆಡಿ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಆಯಿತಾ, ಎಲ್ಲ ಚಪಾತಿನೂ ಮಿಕ್ಸ್ ಆಗಿದೆ. ಇವಾಗ ಮಸಾಲ ರೆಡಿ ಮಾಡ್ಕೊತೀನಿ. ಪಾತ್ರೆ, ನಂತರ ಸ್ವಲ್ಪ ಎಣ್ಣೆ, ಇದನ್ನು ಸ್ವಲ್ಪ ಶಾಲೋ ಫ್ರೈ ಮಾಡಬೇಕು. ಹಾಗಾಗಿ 2 ಮೆಣಸಿನ್ಕಾಯಿ. ನಾವು ಜಾಸ್ತಿ ಖಾರ ತಿನ್ನಲ್ಲ, ಹಾಗಾಗಿ ನಾನು ಜಾಸ್ತಿ ಬ್ಯಾಡಗಿನೇ ಬಳಸ್ತೀನಿ. ನೀವು ಖಾರ ತಿಂತೀರಂದರೆ ಕುಂಟೂರು ಕೂಡ ಮಿಕ್ಸ್ ಮಾಡಿ ಹಾಕ್ಕೊಳ್ರಿ. ನಾನು 4 ಸಾಕು. ಆಯಿತಾ, ಸ್ವಲ್ಪ ಇರಲಿ ಕಲರಿಗೋಸ್ಕರ. ನೆಕ್ಸ್ಟ್ ಸ್ವಲ್ಪ ಧನಿಯಾ, ನಂತರ ಸ್ವಲ್ಪ ಮೆಂತ್ಯಕಾಳು, ಒಂದು 8ರಿಂದ 10 ಮೆಂತ್ಯಕಾಳು, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕಾಳು. ಚೆನ್ನಾಗಿ ಬಾಡಿಸ್ಬೇಕಿಲ್ಲ. ಸ್ವಲ್ಪ ಚೆನ್ನಾಗಿ ಬಾಡಿಸಿದ ಮೇಲೆ ಮಿಕ್ಸಿ ಹಾಕಿ ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು. ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಳ್ಳುಪ್ಪು ಹಾಕಿ ಮಿಕ್ಸಿಗೆ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು, ಬೇಡ. ಪಾತ್ರೆ, ನಂತರ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ನಂತರ ಸ್ವಲ್ಪ ಕರಿಬೇವು, ಒಣಮೆಣಸಿನ್ಕಾಯಿ ಒಗ್ಗರಣೆಗೆ,
ನಂತರ ಹುರಿದು ಪುಡಿ ಮಾಡಿರುವ ಮಸಾಲ, ನಂತರ ಚಪಾತಿ, ಎಲ್ಲ ಚಪಾತಿ ಪೀಸಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಎಲ್ಲ ಮಸಾಲ ಹೊಂದ್ಕೊಳೋ ರೀತಿ ಮಿಕ್ಸ್. ಸಾರು, ಪಲ್ಯ, ಚಟ್ನಿ, ಪುಡಿ ಅಥವಾ ಏನು ಬೇಡ, ಇದೇ ರೀತಿ ತಿನ್ಬೋದು. ಎಷ್ಟು ಚಪಾತಿ ಆದರೂ ತಿನ್ಬೋದು. ಸಾರು ಮಾಡೋಕ್ಕೆ ಟೈಮ್ ಇಲ್ಲ, ಚಪಾತಿ ಮಾಡೋಕ್ಕೆ ಚಪಾತಿ ಫ್ರೈ ಒಮ್ಮೆ ಟ್ರೈ ಮಾಡಿ ನೋಡಿ. ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ. ಇದು ಚಪಾತಿ ಫ್ರೈ ಮಾಡಿರಿ, ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ವೆರಿ ಸಿಂಪಲ್ ಆ್ಯಂಡ್ ಈಸಿ, ವೆರಿ ಟೇಸ್ಟಿ. ಚಪಾತಿ ಫ್ರೈ ವೆರಿ ಟೇಸ್ಟಿ ಆ್ಯಂಡ್ ಈಸಿ, ಸಿಂಪಲ್. ಒಮ್ಮೆ ಟ್ರೈ ಮಾಡಿ ನೋಡಿ. ಚಪಾತಿ ಫ್ರೈ ಸಿಂಪಲ್ ಆಗಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಚಪಾತಿ ಫ್ರೈ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಉಳಿದಿರುವ ಚಪಾತಿಯಿಂದಾದರೂ ಮಾಡಿ, ಬಿಸಿ ಚಪಾತಿಯಿಂದಾದರೂ ಮಾಡಿ. ಸಾರು, ಪಲ್ಯ, ಚಟ್ನಿ, ಪುಡಿ ಮಾಡೋ ಅವಶ್ಯಕತೆಯೇ ಇಲ್ಲ. ಜಸ್ಟ್ ಚಪಾತಿ, ಹಳೆ ಚಪಾತಿ ಅಥವಾ ಬಿಸಿ ಚಪಾತಿ ಇದ್ದರೆ ಜಸ್ಟ್ 2 ಮಿನಿಟ್ಸಲ್ಲಿ ಆಗುವಂಥದ್ದು. ಇದು ವೆರಿ ಸಿಂಪಲ್ ಆ್ಯಂಡ್ ಈಸಿ, ಕ್ವಿಕ್.